ಕುಣಿದು ಕುಪ್ಪಳಿಸುವಂತಹ ರೀತಿಯಲ್ಲಿ ಸಾಕ್ತಾ ಇದೆ ಈ ಒಂದು ಪಂದ್ಯ. ಆರಂಭಿಕ ದಾಂಡುಗಾರರ ಆಗಮನವಾಗ್ತದೆ. ಎನ್ಎಂ ಮಂಗಳೂರು ತಂಡದ ಪರವಾಗಿ ಆತೀಫ್ ಹಾಗೂ ತೌಫೀಕ್ ರವರ ಆಗಮನವಾಗ್ತದೆ. ದಾಳಿಗಾರಿಕೆ ಜವಾಬ್ದಾರಿಯನ್ನ ಮೀಟೇಶ್ ರವರಿಗೆ ಒಪ್ಪಿಸಲಾಗ್ತದೆ. ನಜರ್ 9 ಬ್ಲಾಕ್ ತಂಡದ ಪರವಾಗಿ ಪಂದ್ಯ ಸೂಪರ್ ಓವರ್ನಲ್ಲಿ ಅಂತಿಮಗೊಂಡಿದೆ. ಈಗ ಆರಂಭಿಕ ದಾಂಡುಗಾರರಾಗಿರ್ತಕ್ಕಂತಹ ಸ್ಟ್ರೈಕ್ ವಿಭಾಗದಲ್ಲಿ ತಂಡದ ನಾಯಕ ಆತೀಫ್, ನೌ ಸ್ಟ್ರೈಕ್ ವಿಭಾಗದಲ್ಲಿ ತೌಫೀಕ್ ರವರ ಆಗಮನವಾಗ್ತದೆ. 6 ಚೆಂಡಿನ ಪಂದ್ಯವಿದು. 6 ಚೆಂಡುಗಳ ಮುಂದೆ ಅನಸ್. ಖಂಡಿತವಾಗಿಯೂ ಎನ್ಎಂ ಮಂಗಳೂರು ತಂಡ 8-9 ಓಟವನ್ನ ಗಳಿಸಿದ್ದಾದಲ್ಲಿ ಖಂಡಿತವಾಗಿ ಈ ಪಂದ್ಯವನ್ನ ಹಿಡಿಯಬಹುದು. ಮೀಟೇಶ್ ಎಸೆತಗಾರಿಕೆ ಭಾಗದಲ್ಲಿ ಆತೀಫ್ ರವರ ಕಡೆಗೆ ಸೇರಬೇಕಾಗಿದೆ. ಸೂಪರ್ ಓವರ್ನ ಪ್ರಥಮ ಚೆಂಡು ಚಪ್ಪಾಲೆಯನ್ನು ಕೊಡಲೇಬೇಕಾಗಿದೆ. ನಜರ್ 9 ಬ್ಲಾಕ್ ವಿರುದ್ಧವಾಗಿ ಎನ್ಎಂ ಮಂಗಳೂರು ತಂಡ ಎಸ್ ಪಂದ್ಯವನ್ನ ನೇರವಾಗಿ ಮುಂದುವರಿಸಿಕೊಳ್ಳಿಕ್ಕಿದ್ದಾವೆ. ಕ್ಷೇತ್ರ ರಕ್ಷಕ ಪಡೆ ಸಜ್ಜಾಗ್ತಾ ಇದೆ. ನಜರ್ 9 ಬ್ಲಾಕ್ ತಂಡ ಕ್ಷೇತ್ರ ರಕ್ಷಕ ಪಡೆಯಲಾದರೆ ದಾಂಡುಗಾರಿಕಾ ವಿಭಾಗದಲ್ಲಿ ಇರುವ ಬ್ಯಾಟ್ಸ್ಮನ್ಗಳು ಕೂಡ ಮೈದಾನ ಪ್ರವೇಶ ಪಡೆದುಕೊಂಡಾಗಿದೆ. ಎನ್ಎಂ ಬೆಂಗಳೂರು ಪರವಾಗಿ ದಾಂಡುಗಾರಿಕಾ ವಿಭಾಗದಲ್ಲಿ ಆತೀಫ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ತೌಫಿಕ್. ಆರಂಭಿಕ ಈ ಓವರಿನ ಸೂಪರ್ ಓವರಿನ ಆರಂಭಿಕ ಚೆಂಡನ್ನ ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಮಿತೇಶ್. ಹೇವಿಗೂ ಆರಂಭಿಕ ಚೆಂಡು ರೈಟ್ ಆರ್ಮ್ ಊದ ವಿಕೆಟ್ ಮುಖಾಂತರವಾಗಿ ಪ್ರಥಮ ಚೆಂಡು ನೇರವಾಗಿ ಸ್ವೀಪ್ ಮಾಡುವಂತ ಪ್ರಯತ್ನ ಪಟ್ಟರು. ಅಕ್ರಾಸ್ ರೂಪದಲ್ಲಿ ಒಂದು ಓಟವನ್ನ ಗಳಿಸಿಕೊಳ್ಳುತ್ತಾ ಒಂದು ಚೆಂಡು ಮುಕ್ತಾಯಕ್ಕೆ ಗಳಿಸುವಂತ ಒಟ್ಟು ಮೊತ್ತ ಒಂದಾಗ್ತಾ ಇದೆ. ಖಾತೆಯ ಆರಂಭ ಇಲ್ಲಿಗೊಳ್ಳುತ್ತಾನೆ. ಇಲ್ಲಿ ಬೇಕಾಗಿರುವಂತಹ ಒಟ್ಟು ಮೊತ್ತಗಳ ಸಂಖ್ಯೆ ಕೂಡ ಹೆಚ್ಚಳಗೊಳಿಸತಕ್ಕಂಥ ಪ್ರಯತ್ನದಲ್ಲಿ ಇರುವ ಬ್ಯಾಟ್ಸ್ಮನ್ಗಳು ಕೂಡ ಈ ಜೊತೆಯಾಟವನ್ನ ಮಾಡಬೇಕಾಗಿದೆ. ಇನ್ನುಳಿದಂತಹ 5 ಚೆಂಡುಗಳಲ್ಲಿ ಯಾವ ರೀತಿಯಲ್ಲಿ ಆಡಬಹುದು ಅನ್ನುವಂಥ ನಿರೀಕ್ಷೆ ಇರುವಾಗ ಮಿತೇಶ್ ಓವರಿನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಮಿತೇಶ್ ರೈಟ್ ಆರ್ಮ್ ಬೋಬುದ ವಿಕೆಟ್ ಮುಖಾಂತರವಾದರೆ ಆಡುವಂತ ತುದಿಯಲ್ಲಿ ಅಪಾಯಕಾರಿ ದಾಂಡುಗಾರ ತೌಫಿಕ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟರು. ಡೀಪ್ ಲಾಂಗ್ ವಿಭಾಗದ ಆ ಭಾಗದಲ್ಲಿ ಚಲಿಸಿರ್ತಕ್ಕಂಥ ಚೆಂಡು ಡೀಪ್ ಶಾಕೌಟ್ಸ್ ಭಾಗದಲ್ಲಿ ಚಲಿಸಿಕೊಳ್ಳುತ್ತಾ ಒಂದು ಓಟಕ್ಕೆ ಮಾತ್ರ ಇಲ್ಲಿ ಸೀಮಿತಗೊಳ್ಳುತ್ತಾ ಚಲಿಸಿರತಕ್ಕಂತಹ ಚೆಂಡುವಿಗೆ ಒಂದು ಓಟವನ್ನು ಪಡೆದುಕೊಳ್ಳುತ್ತಾ 2 ಚೆಂಡು ಮುಕ್ತಾಯಕ್ಕೆ ಗಳಿಸುವಂತ ಒಟ್ಟು ಮೊತ್ತ 2 ಆಗ್ತಾ ಇದೆ. ಪ್ರತಿ ಚೆಂಡಿಗೂ ಕೂಡ ಒಂದೊಂದು ಓಟಗಳ ಸಂಖ್ಯೆಯನ್ನ ಗಳಿಸಿಕೊಳ್ಳುತ್ತಾ ಓಟಗಳ ಸಂಖ್ಯೆ ಕೂಡ ಇಲ್ಲಿ 2 ಆಗುತ್ತಾ 2 ಚೆಂಡು ಮುಕ್ತಾಯ. ಈ ಓವರಿನ ಈ ಸೂಪರ್ ಓವರಿನ 4 ಚೆಂಡು ಮಾತ್ರ ಬಾಕಿ ಇರುವಂತದ್ದು. ಸೊ ಪ್ರಸ್ತುತ ಓವರಿನ ತೃತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಮಿತೇಶ್ ದಾಂಡುಗಾರಿಕಾ ವಿಭಾಗದಲ್ಲಿ ಬಗದೊಮ್ಮೆ ಸ್ಟ್ರೈಕ್ ರೋಟೇಟ್ ಆಗುತ್ತಾ ಆತೀಫ್. ಓವರ್ನ 3ನೇ ಚೆಂಡು ಶ್ರೇಷ್ಠ ದಾಳಿಗಾರಿಕೆ ಎಸೆತಕ್ಕೆ ತಕ್ಕ ಪ್ರತಿಯುತ್ತರ ಆತೀಫ್. ಚಾಕ್ಲೇಟ್ ಬಾಯ್ ಆತೀಫ್ ತಂಡದ ನಾಯಕನ ಅರ್ಭಟ ಆರಂಭಗೊಳ್ತಾ ಇದೆ. ಈಗ ಎನ್ಎಂ ತಂಡದ ಅಭಿಮಾನಿಗಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ನಾಯಕಂದರಿಗೆ ನಾಯಕ ನೌಕೆಯ ನಾವಿಕ ಪ್ರಥಮ ಪಂದ್ಯದಲ್ಲೂ ಕೂಡ ಸೊಗಸಾಗಿರ್ತಕ್ಕಂಥ ಆಟವನ್ನು ಮುಂದುವರಿಸಿದ್ರು. ಸೂಪರ್ ಓವರ್ನಲ್ಲಿ ತಾನು ಯಾವ ರೀತಿ ಆಟವನ್ನು ತೋರ್ಪಡಿಸಬೇಕು ಅದೇ ರೀತಿ ಆಟವನ್ನು ತೋರ್ಪಡಿಸಿ ಮೆಚ್ಚಲೇಬೇಕಾಗಿದೆ ಆತೀಫ್ ಚಾಕ್ಲೇಟ್ ಬಾಯ್ ಎನ್ಎಂ ತಂಡದ ನಾಯಕ. ಈಗ ಎನ್ಎಂ ತಂಡ ಪಂದ್ಯದ ಮೇಲೆ ಕಮ್ ಬ್ಯಾಕ್ ಮಾರುವ ವಾಪಸಾತಿಯನ್ನ ಮಾಡಿದೆ. ತಂಡದ ಗಳಿಕೆಯಲ್ಲಿ ಒಟ್ಟು ಖಾತೆಯಲ್ಲಿ ಎಸ್ ಖಂಡಿತವಾಗಿ ಓಟಗಳ ಸಂಖ್ಯೆ ಹೆಚ್ಚಳಗೊಳ್ಳುವಾಗ ಅಂಕಿಅಂಶ ಪಟ್ಟಿ ನೇರವಾಗಿ 8ಕ್ಕೆ ಏರಿಕೆ ಆಗ್ತಾ ಇದೆ. ಬಹಳಷ್ಟು ಅದ್ಭುತವಾಗಿ ಅದನ್ನ ಕ್ಲಿಕ್ ಮಾಡಿ ನೇರವಾಗಿ ಲಾಂಗ್ ಆನ್ ತುದಿಗೆ 6 ರನ್ ಧಾವಿಸಿಕೊಳ್ತಾ ಮುಂದಿನ ಚೆಂಡು ಸೊಗಸಾದ ದಾಳಿ ಇದು. ಮಿತೇಶ್ ಇಲ್ಲಿ ಕಮ್ ಬ್ಯಾಕ್ ಅನ್ನ ಪಡೆದುಕೊಂಡಿರತಕ್ಕಂಥ ದಾಳಿಗಾರ 6 ಬಿಟ್ಟು ಕೊಟ್ಟ ನಂತರ ಬಹಳಷ್ಟು ಅದ್ಭುತವಾಗಿ ಲಯಬದ್ಧ ದಾಳಿಯನ್ನ ಸಂಘಟಿಸಿಕೊಳ್ತಾ ವಿಕೆಟ್ ಅನ್ನ ಛಿದ್ರಗೊಳಿಸುತ್ತಾ ಆತೀಫ್ ಗಾಡ್ ಇಲ್ಲಿ ಆರಂಭಿಕ ವಿಕೆಟ್ ಕೂಡ ನಷ್ಟಗೊಳ್ಳುತ್ತಾನೆ. ಬಹಳಷ್ಟು ಅದ್ಭುತವಾಗಿ ಆ ದಾಳಿಯನ್ನ ಸಂಘಟಿಸಿಕೊಳ್ತಾ ಕಮ್ ಬ್ಯಾಕ್ ಪಡೆದುಕೊಂಡಿರತಕ್ಕಂಥ ದಾಳಿಗಾರನಾದರೂ ಕೂಡ ಓಟಗಳ ಸಂಖ್ಯೆ ಹೆಚ್ಚಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 8 ವಿತ್ ಲಾಸ್ ಆಫ್ 1 ವಿಕೆಟ್. ಈ ಓವರಿನ ಅಂತಿಮ 2 ಚೆಂಡನ್ನ ಮಾತ್ರ ಇಲ್ಲಿ ಎಸೆಯಬೇಕಾಗಿದೆ. ಕೊನೆಯ ವಿಕೆಟ್ ಕೈಯಲ್ಲಿದೆ. ತಂಡದ ಗಳಿಕೆಯಲ್ಲಿ 8 ಓಟ ಬಂದಿದೆ. ಅಂತಿಮ 2 ಚೆಂಡು ಕೂಡ ಬಾಕಿ ಇದೆ. ಮಿತೇಶ್ ದಾಳಿಗಾರಿಕೆಯ ಭಾಗದಲ್ಲಿ ಚಪ್ಪಾಲೆ ಮೂಲಕ ಬರಮಾಡಿಕೊಳ್ಳದರೆ ಆತೀಫ್ ರವರಿಗೆ ಒಂದು 6 ರನ್ ಬಾರಿಸಿ ತಂಡವನ್ನು ದಡಕ್ಕೆ ಸೇರಿಸಿದ್ರು. ಈಗ ಕೋಣೆ 2 ಚೆಂಡು ಬಾಕಿ. ನೂತನ ದಾಂಡಿಗ ಸೈಲೆಂಟ್ ಕಿಲ್ಲರ್ ಅತ್ಯುತ್ತಮ ದಾಂಡಿಗ ಎನ್ಎಂ ತಂಡದ ಆಪತ್ ಬಾಂಧವ ಅಯಾಜ್ ರವರ ಆಗಮನವಾಗ್ತಾ ಇದೆ. ಮಿತೇಶ್ ನಜರ್ 9 ಬ್ಲಾಕ್ ತಂಡದ ಪರವಾಗಿ ಆರಂಭಿಕ ಸೂಪರ್ ಓವರ್ನ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಫಾರೂಕ್ ರವರನ್ನ ಬಿಟ್ಟು ರೈಟ್ ಅಂಬೊಬ್ಬ ವಿಕೆಟ್ ಬಗ್ಗೆ ಸೊಗಸಾದ ಆಟವಿದು, ರಕ್ಷಣಾತ್ಮಕ ಆಟವಿದು, ಜಾನ್ಮಯ ಆಟ. ಚೆಂಡನ್ನ ಅರಿತುಕೊಂಡು ಆಟವನ್ನ ಮುಂದುವರಿಸ್ತಾ ಇದ್ದಾರೆ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 9 ಬಂದಿದೆ. ಆರಂಭಿಕ ಸೂಪರ್ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. 9ಕ್ಕೆ 1 ವಿಕೆಟ್ ನಷ್ಟದಲ್ಲಿ ಎನ್ಎಂ ಮಂಗಳೂರು ತಂಡ ತೌಫೀಕ್ ಸ್ಟ್ರೈಕ್ ಅನ್ನ ಪಡೆದಿದ್ದಾರೆ. ಅನಸ್ ಈ ಚೆಂಡಿನಲ್ಲಿ 1 ಓಟ ಬಂದಿದ್ರು ಕೂಡ ಎನ್ಎಂ ತಂಡ ಬಹುಮತ ಗರಿಷ್ಠ ಮೊತ್ತವನ್ನು ನಡೀತಾ ಇದೆ. ಖಂಡಿತವಾಗಿಯೂ 10-11 ಟಾರ್ಗೆಟ್ ಅನ್ನು ಕೊಡಬಹುದು. ಈ ಓವರಿನಲ್ಲಿ ಕೊನೆಯ ಚೆಂಡಿಗೆ ತೌಫೀಕ್ ಯಾವ ರೀತಿ ನಿಭಾಯಿಸುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಸ್ ಖಂಡಿತವಾಗಿ ಕಳೆದ ಪಂದ್ಯದಲ್ಲಿ ನಾವು ಗಮನಿಸಿರುವಂತದ್ದು ತೌಫೀಕ್ ರವರ ಆ 6 ಇಲ್ಲಿ ಸೂಪರ್ ಓವರ್ನತ್ತ
ಪಂದ್ಯವನ್ನ ಸಾಗಿ ಬಂದಿತ್ತು. ಅದಾದ ಬಳಿಕ ಇದೀಗ ತಣಿಸತಕ್ಕಂಥ ಪ್ರಯತ್ನವಿದ್ರೂ ಕೂಡ ಗೂಟ ಪಾಲಕನ ಹಿಂಭಾಗದಲ್ಲಿ ಚಲಿಸತಕ್ಕಂಥ ಚೆಂಡು ಕೇವಲ ಒಂದು ಓಟವನ್ನ ಮಾತ್ರ ಗಳಿಸಿಕೊಳ್ಳುತ್ತಾ ಇಲ್ಲಿ ಆಲ್ ಔಟ್ ಆದರೂ ಕೂಡ ನೇರವಾಗಿ ಗಳಿಸುವಂತ ಒಟ್ಟು ಮೊತ್ತ 10-11 ಓಟಗಳ ಟಾರ್ಗೆಟ್ ಅನ್ನ ಆ ಗುರಿಯನ್ನ ಎದುರಾಳಿ ತಂಡಕ್ಕೆ ನೀಡ್ತಾ ಇದೆ. ಸೊ 6 ಚೆಂಡುಗಳ ಮುಂದೆ ಬೇಕಾಗಿರುವಂತ ಒಟ್ಟು ಮೊತ್ತ 11. ಇಲ್ಲಿಂದ ಪಂದ್ಯ ಮತ್ತೊಮ್ಮೆ ರೋಚಕಗೊಳ್ಳಲಿಕ್ಕಿದೆ. 6 ಚೆಂಡುಗಳು 11 ಓಟದ ಗುರಿಯನ್ನ ಬೆನ್ನಟ್ಟಿ ಬರುವಂತ ನಿರೀಕ್ಷೆಯಲ್ಲಿ ಇದೀಗ ನಜರ್ 9th ಬ್ಲಾಕ್ ತಂಡ ಇರುವ ಬ್ಯಾಟ್ಸ್ಮನ್ ಗಳನ್ನು ಕೂಡ ಕಲಿಸಿಕೊಡುವುದಾದರೂ ಕೂಡ ದಾಳಿಗಾರಿಕಾ ವಿಭಾಗದಲ್ಲಿ ಸಜ್ಜಾಗ್ತಾ ಇದೆ NM ಮ್ಯಾಂಗ್ಳೂರ್. ಸಮಾಲೋಚನೆ ಮಾತುಕತೆಯನ್ನ ತೊಡಗುತ್ತಾ ಇದೆ NM ಮಂಗಳೂರು ತಂಡದ ಆಟಗಾರರು. 11 ಆಟಗಾರರು, ತಂಡದ ಮಾಲಕರು, ತಂಡದ ಮ್ಯಾನೇಜರ್ ಕೂಡ ಇಮ್ರಾನ್ ಇಮ್ಮಿ ಕೂಡ ಬಹಳಷ್ಟು ಮಾತುಕತೆಯಲ್ಲಿ ತೊಡಗಿದ್ದಾರೆ. ನಜರ್ 9th ಬ್ಲಾಕ್ ತಂಡದ ಪರವಾಗಿ ಸಫಾ, ಅದೇ ರೀತಿ ಅಬ್ದುಲ್ ಕಬೀರ್ ಕೂಡ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಈ ತಂಡದ ಆರಂಭಿಕ ದಾಂಡುಗಾರರಾಗಿ ಯಾರು ಬರಬಹುದು? ಆರಂಭಿಕ ನಜರ್ 9th ಬ್ಲಾಕ್ ತಂಡದ ಪರವಾಗಿ ಅಶೋಕ್ ಇದ್ದಾರೆ. ಅಶೋಕ್ ಕಳೆದ ವಾರ ಪ್ಯಾರಡೈಸ್ ಮೈದಾನದಲ್ಲಿ 3 ಸಿಕ್ಸರ್ ಅನ್ನ ಬಾರಿಸಿದಂತಹ ದಾಂಡಿಗ. ನಜರ್ ತಂಡ ಅಶೋಕ್ ರವರನ್ನ ಕಳಿಸಿಕೊಡಬಹುದು. NM ತಂಡದಲ್ಲಿ ಆರಂಭಿಕ ಓವರ್ ಯಾರಿಗೆ ನೀಡಲಾಗುತ್ತದೆ ಎಂಬುದು ಪ್ರಶ್ನೆಯಾಗಿದೆ. ಕ್ಷೇತ್ರಪಾಲಕರು ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಮುಂದುವರಿಸಬೇಕು. ದಾಂಡುಗಾರ ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಬೇಕು. ಸೂಪರ್ ಓವರ್ ಪಂದ್ಯ. ಸೂಪರ್ ಓವರಿನ ಹೀರೋ ಯಾರು, ಝೀರೋ ಯಾರು ಎಂಬುದನ್ನು ಕಾದು ನೋಡಬೇಕಾಗಿದೆ. ದಾಳಿಗಾರಿಕೆಯ ಜವಾಬ್ದಾರಿಯನ್ನು NM ತಂಡ ಯಾರಿಗೆ ನೀಡಲಾಗುತ್ತದೆ? ದಾಂಡುಗಾರಿಕೆ ಭಾಗಕ್ಕೆ ನಜರ್ 9th ಬ್ಲಾಕ್ ತಂಡದ ಪರವಾಗಿ ಯಾರನ್ನು ಕಳಿಸಿಕೊಡಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಸ್, ಮತ್ತೆ ದ್ವಿತೀಯ ಇನ್ನಿಂಗ್ಸ್ ಅನ್ನು ಆರಂಭಗೊಳಿಸಿದ 6 ಚೆಂಡುಗಳು ಬೇಕಾಗಿರುವಂತಹ ಒಟ್ಟು ಮೊತ್ತ 11 ಮಾತ್ರ. ಈ ಓಟಗಳ ಸಂಖ್ಯೆಯನ್ನ ಯಾವ ರೀತಿಯಲ್ಲಿ ನಜರ್ 9th ಬ್ಲಾಕ್ ತಂಡದ ಇರುವ ಬ್ಯಾಟ್ಸ್ಮನ್ ಗಳು ಆಡಬಹುದು ಅನ್ನತಕ್ಕಂಥ ನಿರೀಕ್ಷೆ ಇದೆ. ಪಂದ್ಯವಂತೂ ರೋಚಕವಾಗಿ ಸಾಗಿ ಬರುವಂತಹ ವೇಳೆಯಲ್ಲಿ ಕಾಣಿಸುತ್ತಾ ಇದ್ದಾವೆ. ಆರಂಭಿಕ ಓವರ್ ಅನ್ನ ಎಸೆಯತಕ್ಕಂಥ ಆಟಗಾರ ಯಾವ ರೀತಿಯಲ್ಲಿ ಓಟಗಳನ್ನ ಬಿಟ್ಟುಕೊಡಬಹುದು ಅಥವಾ ಪಂದ್ಯಕ್ಕೆ ಶುಭ ಆರೈಕೆಯನ್ನು ನೀಡಿದರೆ ಎಸೆಂಟ್ ತಂಡದ ರೌಫ್ ಕೂಡ ಈ ಪಂದ್ಯಕ್ಕೆ ಶುಭ ಆರೈಕೆಯನ್ನು ಕೂಡ ನೀಡಿದರು. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಗುರುತಿಸಿಕೊಂಡ್ರೆ ಹಲವಾರು ಅಭಿಮಾನಿಗಳು, ಹಲವಾರು ಪ್ರೇಕ್ಷಕರು ಕೂಡ SS ಕ್ರಿಕೆಟ್ ಕೂಟಕ್ಕೆ ಶುಭ ಆರೈಕೆಯನ್ನು ನೀಡಿದ್ದೀರಾ. ಅನಿವಾಸಿ ಭಾರತೀಯರು ಬಹಳಷ್ಟು ಶುಭಾಶಯಗಳನ್ನು ಕೂಡ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡ್ರೆ ಅಂತಿಮ ಘಟ್ಟದಲ್ಲಿದ್ದಾವೆ. ಇದೀಗ 6 ಚೆಂಡು ಬಾಕಿ. ವಿಜಯಕ್ಕಾಗಿ 11 ಬೇಕಾಗಿದೆ. ನಾಯಕ ಆತಿಫ್ ರವರ ಕೈಯಲ್ಲಿ ಚೆಂಡು. ದಾಂಡುಗಾರಿಕೆ ಭಾಗದಲ್ಲಿ ಅಶೋಕ ಪ್ಯಾರಡೈಸ್ ಮೈದಾನವನ್ನ ಕಳೆದ ವಾರ 3 ಹ್ಯಾಟ್ರಿಕ್ ಸಿಕ್ಸರ್ ನ ಬಾರಿಸಿದಂತಹ ದಾಂಡಿಗೆ ಅಶೋಕ್. ಆದರೆ ದಾಳಿಗಾರಿಕೆ ಭಾಗದಲ್ಲಿ NM ತಂಡದ ಚಾಕ್ಲೇಟ್ ಬಾಯ್ ಆತಿಫ್. ಈಗಲೂ ಕೂಡ ಪಂದ್ಯ ಕೊನೆಗೆ ಚೆಂಡಿನವರೆಗೂ ಬರಬಹುದು. ಕಾರಣ ಬಂದಿರತಕ್ಕಂಥ ದಾಂಡುಗಾರರ ಬಗ್ಗೆ ಬಹಳಷ್ಟು ಅನುಭವ ಇದೆ. ದಾಂಡುಗಾರರು ಮಾಡಿದಂತಹ ಸಾಧನೆಗಳನ್ನ ಹೇಳಲೇಬೇಕಾಗಿದೆ. ಈ ಪಂದ್ಯವನ್ನ ನಜರ್ 9th ಬ್ಲಾಕ್ ತಂಡ ಹಿಡಿಯಬಹುದೇ? ನಾವು ಸ್ಟ್ರೈಕ್ ಭಾಗದಲ್ಲಿ ನಿಯಾಲ್ ರವರನ್ನ ಕಳಿಸಿಕೊಡಲಾಗ್ತದೆ. ನಿಯಾಲ್ ಕೂಡ ಅವರು ಅತ್ಯುತ್ತಮ ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ, ದಾಂಡುಗಾರಿಕೆ ಭಾಗದಲ್ಲಿ ಅಶೋಕ. 6 ಚೆಂಡು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 6ರ ಮುಂದೆ 11 ಓಟದ ಅವಶ್ಯಕತೆ ಬೇಕಾಗಿದೆ. ಕಿಕ್ಕಿರಿದು ಸೇರಿದ ಜನಸಾಗರ ಚೊಕ್ಕಬೆಟ್ಟಿನ ಮೈದಾನದಲ್ಲಿರ್ತಕ್ಕಂಥ SS ಟ್ರೋಫಿಯ 4ನೇಯ ಪಂದ್ಯ. ಸೂಪರ್ ಓವರ್. ಅಶೋಕ್ ರೈತಾಮ್ ದಾಳಿಗಾರಿಕೆ ಭಾಗದಲ್ಲಿ ಆತಿಫ್ ರೈತಾಮ್ ಬೋಬರ್ದ ವಿಕೆಟ್ ಬುಟ್ಟಿಯನ್ನು ಬಗ್ಗೆ ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಅಶೋಕ್ ರವರ ಕಡೆಗೆ ಸೇರಬೇಕಾಗಿದೆ. ಆರಂಭಿಕ ಚೆಂಡು ಚಾಲ್ತಿ. ಸೂಪರ್ ಓವರ್ ಪಂದ್ಯಾಟ. ಚಪ್ಪಾಳೆ 2 ಕಡೆಯಲ್ಲಿ ಬರಬೇಕಾಗಿದೆ. ಪ್ರಥಮ ಚೆಂಡಿಗೆ ಸಿಕ್ಸರ್ ಬರಬಹುದೇ? ಆತಿಫ್ ವಿಕೆಟ್ ಅನ್ನು ಕಬಳಿಸಬಹುದು. ಆರಂಭಿಕ ಚೆಂಡು ಚಾಲ್ತಿಯಲ್ಲಿ ಪ್ರಥಮ ಚೆಂಡು. ಶ್ರೇಷ್ಠ ದಾಳಿಗಾರಿಕೆ. ಲೆಗ್ ಸ್ಟಂಪ್ ಇಂದ ತೀರ ಹೊರಗಡೆ ಅಡ್ಡ ಚೆಂಡಿನಿಂದಕ್ಕೆ ಖಾತೆ ಶುಭಾರಂಭಗೊಂಡಿದೆ. ಖಾತೆಯಲ್ಲಿ ಒಟ್ಟು ಮೊತ್ತ ಬಂದಿದೆ 1ರಲ್ಲಿದೆ. ಆತಿಫ್ ಎಚ್ಚೆತ್ತುಕೊಂಡು ದಾಳಿಗಾರಿಕೆಯನ್ನ ನಿಭಾಯಿಸಲೇಬೇಕಾಗಿದೆ. ಕಾರಣ ಸೂಪರ್ ಓವರ್ ಪಂದ್ಯ. ಅಪಾಯಕಾರಿ ಆಟಗಾರ. ಯಾವುದೇ ಸಮಯದಲ್ಲೂ, ಯಾವುದೇ ಸಂದರ್ಭದಲ್ಲೂ ಕೂಡ ಸಿಕ್ಸರ್ ಬಾರಿಸಬಲ್ಲ ದಾಂಡಿಗ ಅಶೋಕ್. ಸ್ಟ್ರೈಕ್ ಭಾಗದಲ್ಲಿ ಅಶೋಕ್ ಸಿಕ್ಸರ್ ಬಾರಿಸಿ ಅದರಲ್ಲಿ ಸಮದ್ ಕುಂಜತ್ತ ಮೇಲೆ 1,000 ರೂಪಾಯಿ ನಗರವನ್ನು ಘೋಷಣೆ ಮಾಡಿ ದ್ವಿತೀಯ ಚೆಂಡು. ದೊಡ್ಡ ವರ್ಗಕ್ಕೆ ಪ್ರಯತ್ನ. ಹೇಳಿ ಮುಗಿಯುವಷ್ಟರಲ್ಲಿ ಅಶೋಕನ ಆರ್ಭಟ ಆರಂಭಗೊಂಡಿದೆ. ನಾವೇನು ಕಮ್ಮಿ ಇಲ್ಲ. ಈಗ ನಜರ್ 9th ಬ್ಲಾಕ್ ತಂಡ ಪಂದ್ಯದ ಮೇಲೆ ಮರು ವಾಪಸಾತಿಯನ್ನು ಮಾಡ್ತದೆ. ನೋಡಿರತಕ್ಕಂತ ಸರ್ವ ಕ್ರೀಡಾಭಿಮಾನಿಗಳು ಈ ಪಂದ್ಯವನ್ನಂತೂ ಖಂಡಿತ ಮರೆಯಲಿಕ್ಕೆ ಅಸಾಧ್ಯ, ಮರೆಯಲಾಗದ ಪಂದ್ಯವಿದು. SS ಚೊಕ್ಕಬೆಟ್ಟಿನ ಅತ್ಯುತ್ತಮ ಪಂದ್ಯಾಟ. ನಜರ್ 9th ಬ್ಲಾಕ್ ತಂಡದ ತಂಡಕ್ಕೆ ಅಶೋಕವನ್ನ ಬೀರುತ್ತಾದರೆ ಇನ್ನು ಕೂಡ NM ತಂಡ ಕಮ್ ಬ್ಯಾಕ್ ಅನ್ನ ಮಾಡಬಹುದು. NM ತಂಡಕ್ಕೆ ವಿಕೆಟ್ ಬೇಕಾಗಿದೆ. ಈ ಚೆಂಡಿನಲ್ಲಿ ಆತಿಫ್ ವಿಕೆಟ್ ಅನ್ನ ಕಬಳಿಸಿದ್ದಲ್ಲಿ ಮತ್ತೆ NM ತಂಡ ಕುಣಿದು ಕುಪ್ಪಳಿಸುವುದು ಬೇಕಾಗಿದೆ. ಉಳಿದಂತಹ 5 ಚೆಂಡುಗಳ ಮುಂದೆ 4 ಓಟದ ಅವಶ್ಯಕತೆ ಬೇಕಿದೆ. ಅನಸ್
ಈಗ ವಿಕೆಟ್ ಅನ್ನ ಕಬಳಿಸಬಹುದು ಆತಿಫ್ ತಂಡದ ನಾಯಕ ಚಾಕ್ಲೇಟ್ ಬಾಯ್. ಎಸ್, ಭರವಸೆ ಇದೆ. ಭರವಸೆಯ ದಾಳಿಯನ್ನು ಸಂಘಟಿಸಿಕೊಳ್ಳುವಂತಹ ಪ್ರಯತ್ನಗಳು ಮಾಡಬೇಕಾಗಿದೆ. 5 ಚೆಂಡು ಬಾಕಿ ಇರುವಂತಹದ್ದು, 4 ಓಟದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಈ 5 ಚೆಂಡುಗಳಲ್ಲಿ ಒಂದೊಂದು ಓಟದ ಅವಶ್ಯಕತೆಯನ್ನ ಪೂರೈಕೆ ಮಾಡಬೇಕಾಗಿದೆ ಇರುವ ಬ್ಯಾಟ್ಸ್ಮನ್ಗಳಾದ್ರೂ ಕೂಡ. ಓವರಿನ ದ್ವಿತೀಯ ಚೆಂಡು ಸೊಗಸಾಗಿತ್ತು ದಾಳಿ, ವೈಡ್ ಅನ್ನತಕ್ಕಂಥ ತೀರ್ಪು. ಲೆಗ್ ಸ್ಟಂಪ್ ವಿಭಾಗದ ಹೊರಭಾಗದಲ್ಲಿ ಕ್ರಮಿಸಿರತಕ್ಕಂಥ ಚೆಂಡು ಅಡ್ಡ ಚೆಂಡಾಗುತ್ತಾ ಇದೆ. ನಜರ್ 9th ಬ್ಲಾಕ್ ಡಗ್ಔಟ್ ನಲ್ಲೂ ಕುಣಿದು ಕುಪ್ಪಳಿಸತಕ್ಕಂತಹ ಪ್ರೇಕ್ಷಕರು, ಸಪೋರ್ಟರ್ಸ್ ಅಂತೂ ಕುಣಿದು ಕುಪ್ಪಳಿಸಾದ್ರ ಕಾರಣ ಒಂದೊಂದು ಓಟು ಕೂಡ ಫಲಿತಾಂಶಗಳನ್ನ ನಜರ್ 9th ಬ್ಲಾಕ್ ತಂಡಕ್ಕೆ ಇಲ್ಲಿ ಜಯದ ಹಾದಿಯನ್ನ ತಲುಪಿಸಿಕೊಡುತ್ತಾರೆ. ಕ್ಷೇತ್ರ ಪಾಲಕರನ್ನ ಸಜ್ಜುಪಡಿಸುತ್ತದೆ. ಎನ್ಎಂ ತಂಡ ಮರು ವಾಪಸಾತಿಯನ್ನ ಮಾಡಲೇಬೇಕಾಗಿದೆ. ಎನ್ಎಂ ತಂಡ ಮರು ವಾಪಸಾತಿಯನ್ನ ಮಾಡುತ್ತದೆ ಎನ್ನುವ ವಿಶ್ವಾಸ ಅಭಿಮಾನಿಗಳಿದೆ. ಆತಿಫ್ ಈ ಚೆಂಡಿನಲ್ಲಿ ವಿಕೆಟ್ ಅನ್ನ ಕಬಳಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಎನ್ಎಂ ತಂಡ ಪಂದ್ಯದ ಮೇಲೆ ಮರು ವಾಪಸಾತಿಯನ್ನು ಮಾಡಬಹುದು. ಆತಿಫ್ ಓರ್ವ ಅತ್ಯುತ್ತಮ ದಾಳಿಗಾರ. ರೈಟ್ ಆರ್ಮ್ ಬೋಬಾರ್ದ ವಿಕೆಟ್ ಮುಖೇನವಾಗಿ ಮ್ಯಾಜಿಕ್ ಅನ್ನ ಮಾಡಬಹುದು ಆತಿಫ್. ಓವರಿನ ದ್ವಿತೀಯ ಚೆಂಡು ಚಾಲ್ತಿದೆ ಅಶೋಕ್ ರವರ ಕಡೆಗೆ. ದ್ವಿತೀಯ ಚೆಂಡು ಶ್ರೇಷ್ಠ ದಾಳಿಗಾರಿಗೆ, ಶ್ರೇಷ್ಠ ದಾಳಿಗಾರಿಕೆ ಇದು. ಓಟಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ. ಈಗ ಎನ್ಎಂ ಕಡೆಯಲ್ಲಿ ಚಪ್ಪಾಳೆಗಳು ಬರ್ತಾ ಇದೆ. ನಿಂತಿರತಕ್ಕಂಥ ಪ್ರೇಕ್ಷಕರು, ಬಂದಿರತಕ್ಕಂಥ ಅಭಿಮಾನಿಗಳು, ಸೇರಿರತಕ್ಕಂಥ ಜನಸಮೂಹಗಳು ಯಾತಕ್ಕಾಗಿ ಚೊಕ್ಕಬೆಟ್ಟಿಗೆ ಬಂದಿದ್ದೀರಾ? ಚೊಕ್ಕಬೆಟ್ಟಿಗೆ ಬಂದಿದ್ದಕ್ಕಾಗಿ ಸಾರ್ಥಕವಾಗಿದೆ. ಪಂದ್ಯ ಅಂದ್ರೆ ಹೀಗಿರಬೇಕು. ಸೋಲಿಕ್ಕೆ ಎರಡೂ ತಂಡ ಕೂಡ ತಯಾರಾಗ್ತಿಲ್ಲ. ಆತಿಫ್ ಈ ಪಂದ್ಯದಲ್ಲಿ, ಈ ಚೆಂಡಿನಲ್ಲಿ ಆತಿಫ್ ವಿಕೆಟ್ ಅನ್ನ ಕಬಳಿಸಬಹುದು. ರೈಟ್ ಮೊಹಮ್ಮದ್ ವಿಕೆಟ್ ಬಗ್ಗೆ ಶ್ರೇಷ್ಠ ದಾಳಿಗಾರಿಗೆ ಪ್ರಯತ್ನವನ್ನ ಪಟ್ಟಿದ್ರು ವಿಕೆಟ್ಗಳ ಮಧ್ಯೆ ಅಯಾಸ್ ಇಲ್ಲಿ 1 ಅಂಕವನ್ನ ಗಳಿಸ್ತಾ ಇದ್ದಾರೆ. 20 ಓಟಗಳ ಸೇರ್ಪಡೆಯೊಂದಿಗೆ ವಿಜಯಕ್ಕಾಗಿ ಬೇಕಾಗಿದೆ 3 ಚೆಂಡು ಬಾಕಿ, ವಿಜಯಕ್ಕಾಗಿ 2 ಬೇಕಾಗಿದೆ. ನಾನು ಈಗಲೂ ಎಲ್ಲವಲ್ಲೇ, ಈಗಲೂ ಕೂಡ ಎನ್ಎಂ ತಂಡಕ್ಕೆ ಪಂದ್ಯ ಕೈಯಲ್ಲಿದೆ. 1 ವಿಕೆಟ್ಗಾಗಿ ಎನ್ಎಂ ಕಾಯ್ತಾ ಇದೆ. ನಜರ್ ತಂಡ ಒಂದೊಂದು ಓಟಕ್ಕಾಗಿ ಕಾಯ್ತದೆ. ನಜರ್ ಈ ಪಂದ್ಯದಲ್ಲಿ ನಿಯಾಲ್ ತಂಡದ ಭರವಸೆಯ ದಾಂಡಿಗ ಇನ್ನು ಕೂಡ ಆಡುವ ತುದಿಯಲ್ಲಿ. ಎಸ್, ಖಂಡಿತವಾಗಿ ಮಜಿದ್ ರವರ 3 ಚೆಂಡು ಬಾಕಿ ಇರುವಂತದ್ದು, 2 ಓಟದ ಅವಶ್ಯಕತೆ ಇದೆ. ಒಂದಂತೂ ಸತ್ಯ, ಅಶೋಕ್ ರವರ ಆ ಸಿಕ್ಸರ್ ಪಂದ್ಯವನ್ನ ಬದಲಾವಣೆ ಮಾಡಿತ್ತು. ಪಂದ್ಯದ ಚಿತ್ರಣವನ್ನೇ ಬದಲಾಯಿಸತಕ್ಕಂಥ ಪ್ರಯತ್ನವಾದರೆ ಇಲ್ಲಿ ಮತ್ತೊಮ್ಮೆ ದಾಂಡುಗಾರಿಕಾ ವಿಭಾಗದಲ್ಲಿ ಇದೀಗ ನಿಹಾಲ್ ಎದುರಿಸಬೇಕಾಗಿದೆ. ಓವರಿನ 4ನೇ ಚೆಂಡು, 3 ಚೆಂಡು ಬಾಕಿ ಇರುವಂತದ್ದು, 2 ಓಟದ ಅವಶ್ಯಕತೆಯಲ್ಲಿ ಪಂದ್ಯ ಇದೆ. ಯಾರಿಗುಂಟು ಯಾರಿಗಿಲ್ಲ, ರೋಚಕವಾಗ್ತಾ ಇದೆ ಪಂದ್ಯ, ಕುತೂಹಲಭರಿತವಾಗಿ ಸಾಕ್ತಾ ಇದೆ. ಕ್ಷೇತ್ರ ಪಾಲಕರು ಚುರುಕನ್ನ ಮಾಡಲೇಬೇಕಾಗಿದೆ. 3 ಚೆಂಡು 2 ಓಟ. ಆತಿಫ್ 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 ಸೊಗಸಾಗಿತ್ತು ದಾಳಿ. ನೇರ ಗುರಿ ಬಿದ್ದಿದೆ, ನೇರ ಗುರಿ ಬಿದ್ದಿದೆ. ಈಗ ಈಗ ಎನ್ಎಂ ತಂಡ ಮತ್ತೆ ಪಂದ್ಯವನ್ನ ಕೈ ಪಡೀತಾ ಇದೆ. ಅತ್ತ ಕಡೆಯಿಂದ ಇತ್ತ ಕಡೆಗೆ, ಇತ್ತ ಕಡೆಯಿಂದ ಅತ್ತ ಕಡೆಗೆ ಪಂದ್ಯ ರಣರೋಚಕ ಸ್ಥಿತಿಯಲ್ಲಿ ಮಲಗಿದವರನ್ನ ಎಬ್ಬಿಸುವ ರೀತಿಯಲ್ಲಿದೆ ಪಂದ್ಯ. ಖಂಡಿತವಾಗಿಯೂ ಎಸ್ ಚೊಕ್ಕಬೆಟ್ಟಿನ ಮಣ್ಣಿನ ಮಕ್ಕಳು, ಇಲ್ಲಿ ಬಂದಿರತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಮರೆಯಲಾಗದಂತಹ ಪಂದ್ಯ, ಮರೆಯಲು ಅಸಾಧ್ಯವಾದಂತಹ ಪಂದ್ಯ. ನಜರ್ ಒಂದು ಕಡೆಯಲ್ಲಾದ್ರೆ ಎನ್ಎಂ ಮಂಗಳೂರು ತಂಡ ಅನಸ್ ಈಗ 2 ಚೆಂಡು 2 ಬೇಕಾಗಿದೆ. ಈಗ ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ವ್ಯವಸ್ಥಾಪಕರೇ ಯಾವ ತೀರ್ಮಾನವನ್ನು ಕೈಗೆತ್ತಿಕೊಂಡಿಲ್ಲ. ಈಗ ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ಮತ್ತೆ ಸೂಪರ್ ಓವರ್ ಅಲ್ಲ, ಕೇಳಿದ್ದು ಎಸ್, ಟಾಸ್ ನಾಣ್ಯ ಚಿಮ್ಮಿಕೆ ನಡೆಸಲಾಗುವುದು, ಗಮನಿಸಿಕೊಳ್ಬೇಕಾಗಿದೆ. ಮತ್ತೆ ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ನಾಣ್ಯ ಚಿಮ್ಮಿಕೆ ಮೂಲಕ ವಿಜಯಿ ತಂಡವನ್ನು ಘೋಷಿಸಲಾಗುವುದು. 2 ಚೆಂಡು ಅನಸ್, 2 ಓಟ ವಿಜಯಕ್ಕಾಗಿ. ಆತಿಫ್ ಚಾಕ್ಲೇಟ್ ಬಾಯ್ ತಂಡದ ಭರವಸೆಯ ಆಟಗಾರ, ತಂಡದ ನಾಯಕ, ನೂತನ ದಾಂಡಿಗನಾಗಿ ಇಲ್ಲಿ ಅಂಕಣವನ್ನ ಪ್ರವೇಶಿಸ್ತಾ ಇದ್ದಾರೆ. ಚೇತನ್ ರವರ ಗಮನವಾಗ್ತಾ ಇದೆ. ಚೇತನ್ ಹಾಗೂ ಅಶೋಕ್ ಜೋಡಿ ನಜರ್ 9th ಬ್ಲಾಕ್ ತಂಡಕ್ಕೆ ಭರವಸೆಯ ಆಟಗಾರರಾಗಬಹುದು. ಆತಿಫ್ ಇಲ್ಲಿ ಮ್ಯಾಜಿಕ್ ಅನ್ನ ಮಾಡಲೇಬೇಕಾಗಿದೆ. ಮ್ಯಾಜಿಕ್ ಅನ್ನ ಆತಿಫ್ ಮಾಡಬಹುದು. ಆತಿಫ್ ಮೇಲೆ ವಿಶ್ವಾಸವಿದೆ, ಅಶೋಕ್ ಮೇಲೆ ಭರವಸೆ ಇದೆ. ನಜರ್ 9th ಬ್ಲಾಕ್ ಒಂದು ಕಡೆಯಲ್ಲಾದ್ರೆ ಎನ್ಎಂ ಮಂಗಳೂರು ತಂಡ 2 ಚೆಂಡು ಬಾಕಿ, ವಿಜಯಕ್ಕಾಗಿ 2 ಓಟದ ಅವಶ್ಯಕತೆ. ನೇರ ಪ್ರಸಾರವನ್ನ ಬೆದ್ರಾ ಮೀಡಿಯಾ ನೀಡಿದ್ರೆ ಪಂದ್ಯ ರಣರೋಚಕ ಸ್ಥಿತಿಯಲ್ಲಿ. ಆತಿಫ್ ಟು ಮಿಸ್ಟರ್ ಅಶೋಕ್. ರೈಟ್ 30 ವಿಕೆಟ್ ಮುಖೇನವಾಗಿ 5ನೇ ಚೆಂಡು ಶ್ರೇಷ್ಠ ದಾಳಿಗಾರಿಕೆ. ಇಲ್ಲಿ ಗುರಿ ಬಿದ್ದಿಲ್ಲ ಪಾಯಿತಾ ಅದರ ವಿಕೆಟುಗಳ ಮಧ್ಯೆ 1 ಓಟಗಳ ಸೇರ್ಪಡೆಯನ್ನು ಬರ್ತಾ ಇದೆ. ಅನಸ್ 1 ಚೆಂಡು 1 ಓಟ ವಿಜಯಕ್ಕಾಗಿ.
ಎಸ್ ಸಂಭಾಜಿತರವರ ಈ ಚೆಂಡಂತೂ ಫಲಿತಾಂಶವನ್ನ ಪ್ರಕಟಗೊಳಿಸತಕ್ಕಂಥ ಪ್ರಯತ್ನ ಪಡಬಹುದಿತ್ತು. ಲಾಸ್ಟ್ ವಿಕೆಟ್ ಆಗಿತ್ತು. ರನ್ ಔಟ್ಸ್ ಕೈ ಚೆಲ್ಲಿದ ಬಳಿಕ ಒಂದು ಚೆಂಡು ಒಂದು ಓಟದಲ್ಲಿ ಪಂದ್ಯ ಸಾಗುತ್ತಾ ಇದೆ. ಇಲ್ಲಿ ಪಂದ್ಯ ಸಮಬಲಗೊಂಡ್ರೆ ನಾಣ್ಯ ಚುಮ್ಮುಗೆಯ ಮುಖಾಂತರವಾಗಿ ಪಂದ್ಯದ ವಿಜಯಶಾಲಿ ಯಾರು ಎಂದು ನಾವು ನೇರವಾಗಿ ಸೂಚನೆ ನೀಡತಕ್ಕಂಥ ಪ್ರಯತ್ನ ಪಡಲಿಕ್ಕಿದೆ. ಅಂತಿಮ ಚೆಂಡು ಬಾಕಿ ಇದೆ. ಒಂದು ಓಟದ ಅವಶ್ಯಕತೆ ಇದೆ. ಪ್ರೆಷರ್ ಮೂವ್ಮೆಂಟ್ ಅಂತಿಮ ಹಂತದಲ್ಲೂ ಕೂಡ ಎರಡು ಡಗ್ಔಟ್ ನಲ್ಲೂ ಕೂಡ ಪ್ರೆಷರ್ ಮೂವ್ಮೆಂಟ್ ಕಾಯ್ದಿರಿಸಿಕೊಳ್ಳುತ್ತಾರೆ. ಒಂದೊಂದು ಚೆಂಡು ಕೂಡ ಸೋಲಿಕ್ಕೆ ತಯಾರಾಗ್ತಾ ಇಲ್ಲ. ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿದೆ. ಅತ್ತ ಕಡೆ ಎನ್ಎಂ ತಂಡ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿದೆ, ಇತ್ತ ಕಡೆ ನಜರ್ 9th ಬ್ಲಾಕ್ ತಂಡ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿದೆ. ಆ ಕಡೆ ಸೋಲಿಕ್ಕೆ ತಯಾರಾಗದ ತಂಡ ಒಂದು ಕಡೆಯಲ್ಲಿ ಒಂದು ಚೆಂಡು ಬಾಕಿ. ವಿಜಯಕ್ಕಾಗಿ ಒಂದು ಬೇಕಾಗಿದೆ. ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ನಾಣ್ಯ ಚಿಮ್ಮುವಿಕೆಯನ್ನ ನಡೆಸಲಾಗುವುದು. ಈ ಪಂದ್ಯವನ್ನ ಎನ್ಎಂ ತಂಡ ಹಿಡಿತವನ್ನ ಸಾಧಿಸಬಹುದೇ? ಕೆಂಪು ಟೋಪಿಯ ವೀರ ಚೇತನ್ ರವರ ಗಮನವಾಗಿದೆ. ಚೇತನ್ ತಂಡಕ್ಕೆ ಚೇತನವನ್ನ ಕೊಡಬಹುದೇ? ದಾಳಿಗಾರರು ಎಚ್ಚೆತ್ತುಕೊಂಡು ದಾಳಿಗಾರಿಕೆಯನ್ನ ನಿಭಾಯಿಸಬೇಕಾಗಿದೆ. 1 to go 1 to get. ಒಂದು ಚೆಂಡು ಒಂದು ಓಟ. ಆತಿಫ್ ಚಾಕ್ಲೇಟ್ ಬಾಯ್ ತಂಡದ ನಾಯಕ. ಈ ಪಂದ್ಯದಲ್ಲಿ ಹೀರೋ ಆಗಿ ಮಿಂಚಬಹುದೇ ಆತಿಫ್? ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಚಪ್ಪಾಳೆ ಬರಬೇಕಾಗಿದೆ. ಸುಪ್ಪೋರವರು ಕೂಡ ಕೊನೆಯ ಚೆಂಡಿನವರೆಗೆ ಬಂದಿದೆ. ಒಂದು ಚೆಂಡು ಒಂದು ಓಟ. ಕೊನೆಯ ಚೆಂಡು ಇಲ್ಲಿ ಸೊಗಸಾಗಿರ್ತಕ್ಕಂಥ ಪ್ರಯತ್ನ. ಇದರೊಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ನಜರ್ 9th ಬ್ಲಾಕ್ ತಂಡ. ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಸ್ ಖಂಡಿತವಾಗಿ